ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಂತ್ರಿ. ಅದಕ್ಕೆ ಮುಂಚೆ ನೀವೇನು ಮಾಡ್ಬೇಕ್ರಿ, ಎಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಅಕೌಂಟ್ ಪ್ರೆಸ್ ಮಾಡಿರಿ. ಇದರಿಂದ ನಾ ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇದೆ ರೀ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಬಂದಿದ್ದಾರೆ, ಈವ್ನಿಂಗ್ ಫುಲ್ ಖಾಲಿ ಇದೆ. ಸೊ ಏನಾರ ಮಾಡ್ಬೇಕು ಅಂತಂದ್ರೆ ರ್ಯಾಪಿಡೋ ಮಾಡ್ಬೇಕಂತ ಅನ್ಕೊಂಡಾರಿ. ಸೊ ರ್ಯಾಪಿಡೋ ಮಾಡ್ಬೇಕಂತಂದು ಹೊಂಟೀನಿ ರೀ. ಈಗ ಟೈಮ್ 4:30 ಆಗೈತಿ. ಸೊ 5 o'clock ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಇವತ್ತಿನ ಅರ್ನಿಂಗ್ ಏನಪ್ಪ ಅಂತಂದು ಎಲ್ಲ ತೋರಿಸ್ತೀನಿ ಅಂತ. ಸೊ ವಿಡಿಯೋ ಕೂಡ ಬರ್ಕೊಂಡು ಫ್ರೆಶ್ ಅಪ್ ಆದರೆ ಈಗ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತಿನ ಇನ್ಸೆಂಟಿವ್ ಹೆಂಗದವಂತ ತೋರಿಸ್ತೀನಿ ರೀ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು 40 ಕಿಲೋಮೀಟ್ರ್ ಇದನ್ನ ಮಾಡಿದ್ರೆ ಕಂಪ್ಲೀಟ್ ಮಾಡಿದ್ರೆ 200 ಮತ್ತು 50 ಮಾಡಿದ್ರೆ ಮತ್ತು 250 ಹಿಂಗೆ ಆ್ಯಡ್ ಹಾಕೊಂತಿತ್ತು. ಟೋಟಲ್ ಬಂದು 500 ಇತ್ತು. ಎಲ್ಲಿವರೆಗೂ ಅಂತಂದ್ರೆ 12 PM ಟು ಮತ್ತು ನೈಟ್ 12ವರೆಗೂ ಇತ್ತು ರೀ ಇದು. ಸೊ ಈಗ ಸ್ಟಾರ್ಟ್ ಮಾಡೋಣಂತ. 4:57 ಐತಿ. ಹೊರಗಡೆ ಬೈಕ್ ಹತ್ತು ಹೋಗೋಕ್ಕಿಂತ ಮುಂಚೆನೇ ಇಲ್ಲೇ ಆನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಡ್ಯೂಟಿ ಆನ್ ಡ್ಯೂಟಿ ಮಾಡ್ಕೋತೀನಿ. ಸೊ ಆಫ್ ಡ್ಯೂಟಿ ಇತ್ತು. ಸೊ ಆನ್ ಡ್ಯೂಟಿ ಮಾಡ್ಕೊಳತ್ತೀನಿ. ಸೊ ಇವಾಗ ಒಂದು ರೈಡ್ ಯಾವ್ದಾರ ಒಂದು ಆರ್ಡರ್ ಬಂತಂದ್ರೆ ಹೋಗೋಣಂತ. ಬೈಕ್ ಬರತ್ತಿದ್ವಿ ರೀ. ಕ್ಯಾನ್ಸಲ್ ಮಾಡಿದ ಬೈಕ್. ಎಷ್ಟೊತ್ತಾಗ್ರಿ ವೇಟ್ ಮಾಡಾತ್ತ, ಆರ್ಡರ್ ಬರ್ವಲ್ದಾಗಿನ್ರಿ. ಒಂದು ಆರ್ಡರ್ ಬಿತ್ರಿ. ಭಾಳ ದೂರ ಏನು ಇದ್ದಿದ್ದಿಲ್ಲ. ಸೊ ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಳತ್ತೀನಿ. 36 rupees ಎಕ್ಸೆಪ್ಟೆಡ್ ಆರ್ಡರ್. ಆರ್ಡರ್ ಪಿಕ್ ಮಾಡ್ಕೊಳಕ್ ಹೋಗನ್ರಿ. ಬರೀ ಎಲ್ಲಿ ಬಿದ್ದೈತಪ್ಪ ಅಂತ ಅಮ್ಮ ಪೇಸ್ಟ್ರೀಸ್. ಫಸ್ಟ್ ಆರ್ಡರ್ ಪಿಕ್ ಮಾಡ್ಕೊಳಕ್ ಹೊಂಟೇರಿ. ಬಂದಿರಿ ಸ್ಟೋರಿಗೆ ಪಿಕ್ ಮಾಡ್ಕೊಳಕ. ಅವ್ರು ನೋಡಿದ್ರೆ ವೇಟ್ ಮಾಡಕ್ಕೆ ಹೇಳಿದ್ರೆ ವೇಟಿಂಗ್ ಬಿದ್ದಿತ್ತು 5 minutes. ವೇಟ್ ಮಾಡಿ ಸಾಕಾತ್ರಿಪ್ಪ, ಒಟ್ಟು ಕೊಡೋದೇ ಇಲ್ಲ. ಹಿಂಗೆ ವೇಟ್ ಮಾಡಿಸಿದ್ರಪ್ಪ ಅಂತಂದ್ರೆ ತಲೆ ಕೆಟ್ಟು ಹೋಗ್ಬಿಡ್ತೈತಿ. ಫಸ್ಟ್ ಆರ್ಡರ್ ವೇಟಿಂಗ್ ಬಿದ್ದುಬಿಡುತ್ತೆ ನನಗೆ. ನಾ ಫಸ್ಟ್ ಡೇನೇ ಹಿಂಗೆ ಮಾಡತ್ತೀನಿ. ಡೈಲಿ ಮಾಡ್ತಿರ್ತಾರಲ್ಲ ಅವ್ರು ಎಷ್ಟು ಕಷ್ಟಪಡ್ತಿರ್ತಾರಂತ. ಫೈನಲಿ ನಾನು ಆರ್ಡ್ರ್ ಕೊಟ್ಟರೆ ಆರ್ಡರ್ ಪಿಕ್ ಮಾಡ್ಕೊಂಡು ಈಗ ಡ್ರಾಪ್ ಲೊಕೇಶನಿಗೆ ಹೋಗ್ಬೇಕ್ರಿ. ಸೊ ಪಿಕಪ್ ಅಂತ ಹಿಡ್ಕೊಂಡು ಡ್ರಾಪ್ ಲೊಕೇಶನಿಗೆ ರೀಚ್ ಆದೆ ರೀ. ಫಸ್ಟ್ ಆರ್ಡರ್ ಫೈನಲಿ ಡೆಲಿವರಿ ಮಾಡಿದೆ ನಾನು. ನೆಕ್ಸ್ಟ್ ಫಸ್ಟ್ ಆರ್ಡರ್ ಕಂಪ್ಲೀಟ್ ಮಾಡ್ರಿ. ಸೆಕೆಂಡ್ ಆರ್ಡರ್ ಬಿದ್ದಿತ್ತು, ಅದನ್ನು ತೊಗೊಂಡಿನಿ. ಅದನ್ನು ಪಿಕ್ ಮಾಡ್ಕೊಳಕ್ಕೆ ಹೋಗ್ಬೇಕ್ರಿ ಈಗ. ಸೆಕೆಂಡ್ ಆರ್ಡರ್ ಪಿಕಪ್ ಲೊಕೇಶನಿಗೆ ಬಂದ. ಇವ್ರೇನು ನನಗೆ ಭಾಳ ತನ ವೇಟ್ ಮಾಡಿಸ್ಲಿಲ್ಲ. ಸೊ ಹಿಂಗೆ ಬೇಗ ಬೇಗ ಆರ್ಡ್ರ್ ಕೊಟ್ಟರೆ ಜಲ್ದಿ ನಾವು ಆರ್ಡರ್ ಕಂಪ್ಲೀಟ್ ಮಾಡ್ಬೋದು. ಜಾಸ್ತಿ ಎಷ್ಟಾಗುತ್ತಷ್ಟೆ. ಇದನ್ನು ಡ್ರಾಪ್ ಲೊಕೇಶನಿಗೆ ಬಂದ. ಡಿಲಿವರಿನೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ರೀ. ಹಂಗೆ ನೆಕ್ಸ್ಟ್ ಆರ್ಡ್ರ್ ನೋಡ್ತಿರ್ಬೇಕಾದ್ರೆ ಒಂದು ಆರ್ಡ್ರ್ ಬಂತು. ಇದನ್ನು ಎಕ್ಸೆಪ್ಟ್ ಮಾಡಲೇ ಬೇಡ ಅಂತ ಮಾಡಿಕೊಂಡೆ. ಬಿಕಾಸ್ ನೀವು ನೋಡ್ತಿರ್ಬೋದು ಸ್ವಲ್ಪ ಫೇರ್ ಕಡಿಮೆ ಅನ್ಸಾತಿತ್ತು. ಅಂದರೂ ಪಿಕಪ್ ಮಾಡ್ಕೊಂಡೆ. ಪಿಕಪ್ ಲೊಕೇಶನಿಗೆ ಹೋಗ್ಬೇಕು ನೋಡ್ರಿ. ಪಿಕಪ್ ಲೊಕೇಶನಿಗೆ ಬಂದಾರಿ. ಇಲ್ಲೇ ನನಗೆ ವೇಟಿಂಗ್ ಬಿತ್ತು. ನೋಡೋಣ ತಡ್ರಿ ಇವತ್ತಿನ ಅರ್ನಿಂಗ್ ಎಷ್ಟೈತೆ ಅಂತಂದ್ರೆ 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೆ. 71 rupees ನಾನು ಅರ್ನ್ ಮಾಡಿದ್ದೆ ರೀ. ಇವರ ಕಂಪ್ನಿಯವ್ರ ರೆಡಿ ಅಂತ ಕೊಟ್ಟರು. ಇನ್ನೂ ರೆಸ್ಟೋರೆಂಟ್ ಒಳಗೆ ಫುಡ್ ರೆಡಿ ಆಗಿದ್ದಿಲ್ಲ ರೀ. ಒಂದು ಸಲ ಕೇಳಿದಾಗ ಇನ್ನೊಂದು ಸಲ ಕೇಳೋಣಂತಂದು ಹೋದಾರಿ. ಯಾಕೆ ಪುಣ್ಯಕ್ಕೆ ರೆಡಿ ಐತಂತಂದು ಹೇಳಿದ್ರಿ ರೀ. ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ರು ರಿಸೆಪ್ಷನಿಸ್ಟ್ ಕಡೆ. ಸೊ ರಿಸೆಪ್ಷನಿಸ್ಟ್ ಕಡೆ ಹೋಗಿ ಫುಡ್ ಪಿಕಪ್ ಮಾಡಿಕೊಂಡೆ ನೋಡ್ರಿ. ಈ ಫುಡ್ ಪಿಕಪ್ ಮಾಡಿಕೊಂಡೆ. ನೆಕ್ಸ್ಟ್ ಮತ್ತೆ ಹೋಗಿ ಡ್ರಾಪ್ ಲೊಕೇಶನಿಗೆ ಹೋದಾರಿ. ಇದು ಬಂದು ಅಪಾಯಿಂಟ್ಮೆಂಟ್ ಒಳಗೆ ಬಿದ್ದಿತ್ತು. ಅಪಾಯಿಂಟ್ಮೆಂಟ್ ಅಂದ್ಮೇಲೆ ಸ್ವಲ್ಪ ಇರ್ತಾವಲ್ರಿ ಎಂಟ್ರಿ ಅದು ಅಂತಂದು ಎಂಟ್ರಿ ಮಾಡಿಸ್ಕೊಂಡು ಡ್ರಾಪ್ ಮಾಡಿದೆ ರೀ. ನೆಕ್ಸ್ಟ್ ಒಂದು ಆರ್ಡ್ರ್ ತೊಗೊಂಡೆ ರೀ. ಆ್ಯಕ್ಚುಲಿ ನಂಗೆ ಟೀ ಕುಡಿಬೇಕನ್ಸಾತಿತ್ತು. ನೋಡೋಣ ಅಂತಂದು ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಂಡು ಪಿಕಪ್ ಲೊಕೇಶನಿಗೆ ಹೋದೆ ರೀ. ನೆಕ್ಸ್ಟ್ ಇಲ್ಲಿ ಪಿಕಪ್ ಲೊಕೇಶನ್ನಿಗೆ ಹೋದಾಗ ಮತ್ತು ಆರ್ಡ್ರ್ ವೇಟಿಂಗ್ ಬಿತ್ತು ರೀ ಒಂದು 3 minutes. ಸೊ ಅಲ್ಲಿವರೆಗೂ ಟೀ ಕುಡಿದ್ರಾತಂತ ನೋಡಿದೆ ರೀ. ಪಕ್ಕದೊಳಗೆ ಒಂದು ಟೀ ಸ್ಟಾಲ್ ಇತ್ತು. ಸೊ ಚಹಾ ಕುಡಿದೆ ನೋಡ್ರಿ. ಈಗ
ಚಹಾ ಕುಡಿಯೋಷ್ಟ್ರೊಳಗೆ ಆರ್ಡರ್ ರೆಡಿ ಇರುತ್ತೆ ಅಂತ ಅಂದ್ಕೊಂಡೆ ರೀ. ಹಂಗೆ ಆತ್ರಿ, ಪುಣ್ಯಕ್ಕೆ ಆರ್ಡರ್ ರೆಡಿ ಆತ್ರಿ. ಆರ್ಡರ್ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತು ಅದಕ್ಕತಿ ಅಲ್ರಿ ಡ್ರಾಪ್ ಲೊಕೇಶನ್ನಿಗೆ ಹೋಗ್ಬೇಕಾ. ಸೊ ಡ್ರಾಪ್ ಲೊಕೇಶನ್ನಿಗೆ ಹೋಗಿ ಅದನ್ನು ಅವ್ರ ಲಿಫ್ಟ್ ಒಳಗಿಟ್ಟು ಕಳಿಸಂದ್ರೆ ಲಿಫ್ಟ್ ಒಳಗಿಟ್ಟು ಕಳಿಸಿ ನನ್ನ ಆರ್ಡರ್ನ ಕಂಪ್ಲೀಟ್ ಮಾಡಿದೆ ರೀ. ನೆಕ್ಸ್ಟ್ ಒಂದು ಲಾಂಗ್ ಆರ್ಡ್ರ್ ಬಿತ್ತು ರೀ. ಇದನ್ನು ಬಂದು ನಂದು 4th ಆರ್ಡರ್ ಆಗಿತ್ತು. ಸೊ ಇದನ್ನು ಕಂಪ್ಲೀಟ್ ಮಾಡ್ಬೇಕಲ್ರಿ. ಇದದ್ದು ಪಿಕಪ್ ಲೊಕೇಶನ್ನಿಗೆ ಹೋದೆ. ಪಿಕಪ್ ಲೊಕೇಶನ್ 3 ಕಿಲೋಮೀಟರ್ ಇತ್ತು. ಡ್ರಾಪ್ ಲೊಕೇಶನ್ ಬಂದು 9 ಕಿಲೋಮೀಟರ್ ಇತ್ತು ರೀ. ಇದು ನೋಡೋಣ ಹೆಂಗಿರ್ತೈತಿ ಎಕ್ಸ್ಪೀರಿಯನ್ಸ್. ಎಲ್ಲ ಟ್ರೈ ಮಾಡ್ಬೇಕಲ್ರಿ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಮಾಡಿದೆ ರೀ ಇದನ್ನು. ಸೊ ಇವರು ನನಗೇನು ಭಾಳತ್ತನ ವೇಟ್ ಮಾಡಿಸ್ಲಿಲ್ಲ ರೀ. ಜಲ್ದಿ ಕೊಟ್ಟರೆ 2 ಮಿನಿಟ್ಸ್ ಒಳಗೆ ಆರ್ಡ್ರ್ ಕೊಟ್ಟರೆ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕ್ರಿ. ಈಗ ಡ್ರಾಪ್ ಮಾಡೋಕೆ ಹೊಂಟಿದ್ದೆ ರೀ. ಇಲ್ಲಂತೂ ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಯ್ತು ನೋಡ್ರಿ ನನಗೆ. ಎದಕ್ಕಂದ್ರೆ ಯಾರೂ ಇದ್ದಿದ್ದಿಲ್ಲ. ನಾನೊಂದು ಸಿಚುವೇಶನ್, ಯಾರಾರ ಲೇಡೀಸ್ ಡಿಲಿವರಿ ಕೆಲಸ ಮಾಡಾಕತ್ತಿದ್ರಪ್ಪ ಅಂತಂದ್ರೆ ಬೆಂಗಳೂರೊಳಗೆ ಸ್ವಲ್ಪ ನೋಡ್ಕೊಂಡು ಆರ್ಡ್ರ್ ತೊಗೋರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಆರ್ಡ್ರ್ ಬಿದ್ದಿತ್ತು ಒಂದು ಹೋಟೆಲ್ ಒಳಗೆ. ಇಲ್ಲಂತೂ ಭಾಳ ವೇಟ್ ಮಾಡಿಸ್ತಾರ ಅಂತಂದು ಕೇಳ್ಪಟ್ಟಿದ್ದೆ. ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು ಆ್ಯಕ್ಚುಲಿ. ಒಂದು 20 ಮಿನಿಟ್ಸ್ ವೇಟ್ ಮಾಡಿಸಿದ್ರಿ. ಇಷ್ಟೊತ್ತನ ಅಂತೂ ಇಲ್ಲಿವರೆಗೂ ಯಾರೂ ವೇಟ್ ಮಾಡಿಸಿದ್ದಿಲ್ಲ. ನಂದಿದ್ದು ಕೊನೆ ಆರ್ಡ್ರ್ ಅಂದ್ಕೊಂತ ನಾನು ಮಾಡತ್ತಿದ್ದೆ. ನೋಡೋಣ ಏನಾಗುತ್ತೋ ಮುಂದೆ ಅಂತಂದು ಫೈನಲಿ ಆರ್ಡ್ರ್ ಕೊಟ್ಟರೆ ತೊಗೊಂಡು ಡ್ರಾಪ್ ಲೊಕೇಶನ್ನಿಗೆ ಬಂದೆ ನೋಡ್ರಿ. ಮತ್ತು ಇದು ಅಪಾಯಿಂಟ್ಮೆಂಟ್ ಅದಕ್ಕೆ ತಿನ್ನತ್ರಿ ಎಂಟ್ರಿ ಅದು ಮಾಡಿಸ್ಕೊಂಡು ಸೊ ಒಳಗೆ ಹೋಗಿ ಆರ್ಡರ್ನ ಕೊಟ್ಟು ಕಂಪ್ಲೀಟ್ ಮಾಡಿದೆ ರೀ. ನಾನು ಹೇಳಿದ್ದೆ ಅಲ್ರಿ ಇದನ್ನು ಲಾಸ್ಟ್ ಆರ್ಡ್ರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹಂಗೆ ಕೊಟ್ಟು ಬರತ್ತಿದ್ದೆ. ನೋಡೋಣ ನಮ್ಮ ರೂಟ್ ಒಳಗೆ ನೋಡೋಣ ಯಾವ್ದಾರ ಬಿದ್ದರೆ ತೊಗೊಂಡ್ರಾತ ಅಂತಂದು ಆನ್ ಇಟ್ಟಿದ್ದೆ. ಅಂದ್ಕೊಂಡಂಗೆ ನಮ್ಮ ರೂಟ್ ಒಳಗೆ ಒಂದು ಆರ್ಡ್ರ್ ಬಿತ್ತು. ಸೊ ಅದನ್ನು ಪಿಕಪ್ ಮಾಡಿಕೊಂಡೆ. ಇದನ್ನು ಫೈನಲ್ ಆರ್ಡ್ರಿ ಇವತ್ತು. ಇದು ಬಂದು ನನ್ನ 6ನೇ ಆರ್ಡ್ರ್ ಆಗಿತ್ತು ರೀ. ಇದನ್ನು ಕೊಟ್ಟು ಈಗ ಮನೆಗೆ ಹೋಗಿ ನಾನು ಎಷ್ಟು ಅರ್ನ್ ಮಾಡಿದೆ ಇವತ್ತು. ಟೋಟಲಾಗಿ ನಾನು 3.5 hours ಮಾಡಿದೆ ರೀ. ಅಂದ್ರೆ 5 ಗಂಟೆಯಿಂದ ಕರೆಕ್ಟ್ 8:30ವರೆಗೂ ನಾನಿವತ್ತು ಮಾಡಿಕೊಂಡೆ ಇದನ್ನು ಡೆಲಿವರಿ ಕೆಲಸನ. ಅಂದರೆ 3.5 hours ಆಯ್ತು ನೋಡಿರಿ. 3.5 hours ನಾನು ಎಷ್ಟು ಅರ್ನ್ ಮಾಡಿರ್ಬೋದು ಅಂತಂದು ನಾನು ಮನೆಗೆ ಹೋಗಿ ನಿಮಗೆ ಹೇಳ್ತೀನಿ ಅಂತ ಈ ಆರ್ಡರ್ ಕೊಟ್ಟೆ. ಸೊ ಈ ಆರ್ಡರ್ ಕಂಪ್ಲೀಟ್ ಮಾಡಿ ಈಗ ಮನೆಗೆ ಹೊಂಟಾರಿ. ಇವಾಗ ಫ್ರೆಶ್ ಅಪ್ ಆದೆ ರೀ. ರೂಮಿಗೆ ಬಂದ ಟೈಮ್ ಎಷ್ಟಾಗೈತೆಪ್ಪ ಅಂತಂದ್ರೆ 8:30 ಅದು ಆಗಿತ್ತು. ನಾನು ಅಲ್ಲಿಂದ ಬರೋ ಅಷ್ಟರೊಳಗೆ ಇವತ್ತಿನ ಅರ್ನಿಂಗ್ಸ್ ಅಂದ್ರೆ ನಾನು 5 ಗಂಟೆಯಿಂದ 8 ಗಂಟೆವರೆಗೂ ಎಷ್ಟು ಅರ್ನ್ ಮಾಡೀನಿ ಇವತ್ತು ರ್ಯಾಪಿಡ್ ಒಳಗೆ ಅಂತ ತೋರಿಸ್ತೀನಂತ. ವೇಟ್. ಓಕೆ ಗೈಸ್, ನಾನು ಇವತ್ತು ಅರ್ನ್ ಮಾಡಿದ್ದ 341 rupees. 341 rupees ನಾನು ಅರ್ನ್ ಮಾಡೀನಿ. ಸೊ ಇದು ಪಾರ್ಟ್ ಟೈಮ್ ಲೈಕ್ ಯಾರಾದರೂ ಸ್ಟೂಡೆಂಟ್ಸ್ ಇರ್ತಿರಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗ್ತೈತಿ. ಅವ್ರದ್ದು ಎಕ್ಸ್ಪೆನ್ಸ್ ಅವ್ರು ನೋಡ್ಕೊಳಕ್ಕೆ ಇದು ಒಂದು ಹೆಲ್ಪ್ ಆಗ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತು ಹೊಸ ವೀಡಿಯೋದೊಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರಿ ಹಿಂಗೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋದೊಳಗೆ ಸಿಗ್ತೀನಂತ. ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.